ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮಂಜು ಮರ. ಎಲ್ಲರೂ ಕೂಡ ಹಸಿರು ಪಯಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತೇನು ಅಂತಂದರೆ ಒಂದು ವಿಶೇಷ ಟಾಪಿಕ್ನೊಂದಿಗೆ ಹೋಗ್ತಾ ಇದ್ದೀನಿ. ಅದು ಏನು ಅಂತಂದರೆ ನಮ್ಮ ಭಾರತದ ದೇಶದ ಬೆನ್ನೆಲುಬು ಅಂತ ಹೇಳಿದ್ರೆ ರೈತ ಅಂತ ಹೇಳ್ತೀವಿ. ಇವತ್ತು ಅದೇ ರೈತರನ್ನ ನಾನು ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಏನು ತಿಳ್ಕೊಳಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತಂದರೆ ಮತ್ತು ಏನು ತಿಳ್ಸೋಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಸಮಗ್ರ ಕೃಷಿ ಅಂತ ಇದೆ. ಆ ಸಮಗ್ರ ಕೃಷಿನೇ ಮಾಡ್ಕೊಳ್ತಾ ಮುಂದುವರಿದಂತಹ ರೈತರನ್ನು ನಾವು ಇವತ್ತು ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವರು ಏನು ಅಂತಂದರೆ ವಿಶೇಷವಾದಂತಹ ಕೃಷಿಯನ್ನು ಮಾಡ್ತಿದ್ದಾರೆ ಮತ್ತು ಇಲಾಖೆಗಳ ಯೋಜನೆಗಳನ್ನು ಕೂಡ ಬಳಸ್ಕೊಂಡು ಮಾಡಿದ್ದಾರೆ. ಅದು ಯಾವೆಲ್ಲ ಯೋಜನೆಗಳಾಗಿರ್ಬೋದು ಮತ್ತು ಯಾವ ಥರ ಸಮಗ್ರ ಕೃಷಿಯನ್ನು ಅವರು ಅನುಷ್ಠಾನ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ತಿಳ್ಕೊಳಕ್ಕೆ ಹೋಗೋಣ. ಮತ್ತಿನ್ನೇಕೆ ತಡ, ಬನ್ನಿ ಹೋಗೋಣ. ಸ್ನೇಹಿತರೆ, ನಾನೀಗ ಯುವ ರೈತರಾದಂತಹ ಚೇತನ್ ಸರ್ ಅವರ ತೋಟಕ್ಕೆ ಬಂದಿದ್ದೀನಿ. ಈಗ ಬನ್ನಿ ಅವ್ರನ್ನ ಭೇಟಿ ಮಾಡೋಣ, ಅವರ ಕೃಷಿ ಮಾತುಗಳನ್ನು ಕೂಡ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮದು ಪರಿಚಯ ಮಾಡ್ಕೊಳ್ಳಿ ಸರ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಚೇತನ್ ಅಂತ. ನಾನು ಜವನಹಳ್ಳಿ, ಸಿರಾ ತಾಲೂಕು, ನನ್ನೂರು. ಸರ್ ಇವಾಗ ಏನು ಅಂತಂದರೆ ನೀವು ಕೃಷಿ ಮಾಡ್ತಾ ಇದ್ದೀರಲ್ಲ ಸರ್, ಓಕೆ. ಇವತ್ತು ನೀವೇನು ಮಾಡಬೇಕು ಅಂತಂದರೆ ನಮ್ಮೆಲ್ಲ ಯುವ ರೈತರಿಗೂ ಕೂಡ ನೀವು ಕೃಷಿ ಮಾಡಿರೋಂಥ ವಿಧಾನಗಳನ್ನ ತಿಳ್ಸಂಗೆ ಕೊಡಬೇಕು ಸರ್. ಖಂಡಿತ. ಬನ್ನಿ ಸರ್, ಮತ್ತೆ ತಿಳ್ಕೊಳಕ್ಕೆ ಹೋಗೋಣ. ನಾನು 2018ನೇ ಇಸ್ವಿನಲ್ಲಿ ಕೃಷಿ ಪ್ರಾರಂಭ ಮಾಡಿದೆ. ನಾನು ಬೇರೆ ಒಂದು NGOದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಗ ನಮ್ಮ ತಾಯಿ ಆಕಸ್ಮಿಕ ನಿಧನದಿಂದಾಗಿ ನಾನು ಕೃಷಿ ಕಡೆ ಬರಬೇಕಾದ ಸಂದರ್ಭ ಬಂತು. ನಾನು ಬಂದಾಗ ಈ ಭೂಮಿ ಏನು ಕಾಣ್ತಾ ಇದೆಯಲ್ಲ, ಈ ಭೂಮಿ ಎಲ್ಲ ಇದು ಬರಡು ಭೂಮಿ ಆಗಿತ್ತು, ಏನೂ ಇರಲಿಲ್ಲ. ಆ್ಯಕ್ಚುಲಿ ಫುಲ್ ಎಲ್ಲ ಖಾಲಿ ಇದ್ದಂಥ ಭೂಮಿ ಇದು. ನಾನು ಕೃಷಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕೆಲವು ಸ್ನೇಹಿತರುಗಳದ್ದು ಅಭಿಲಾಷೆ ಆಗಿತ್ತು. ಅದರಂತೆ ನಾವೆಲ್ಲರೂ ಕೆಲವು ಸ್ನೇಹಿತರುಗಳು ಸೇರಿಕೊಂಡು ಕೃಷಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಪ್ರಾರಂಭ ಮಾಡಿದ್ವಿ. ಆಗ ನನಗೆ ದೋಚಿದ್ದು ಮತ್ತು ನನಗೆ ಪರಿಚಯ ಆಗಿದ್ದು ಸಮಗ್ರ ಕೃಷಿ ಅಂತ. ಆ್ಯಕ್ಚುಲಿ ಈ ಭೂಮಿನಲ್ಲಿ ನಾನು ನಮ್ಮ ತಂದೆಯವ್ರನ್ನ ಕೇಳಿಕೊಂಡು ನನಗೆ 2 ಎಕರೆ 1.5 2 ಎಕರೆ ಜಮೀನು ನನಗೆ ಫ್ರೀಯಾಗಿ ಬಿಟ್ಕೊಡಿ, ನಾನು ಕೃಷಿ ಮಾಡಬೇಕು ಅಂತ ಕೇಳಿಕೊಂಡೆ. ನಮ್ಮ ತಂದೆಯವ್ರಿಗೆ ಇಷ್ಟ ಇರಲಿಲ್ಲ. ಆ್ಯಕ್ಚುಲಿ ಇಲ್ಲ, ಇದನ್ನು ಸುಮ್ಮನೆ ನಾವು ಏನಾದರೂ ಕಮರ್ಷಿಯಲ್ ಕ್ರಾಪ್ ಮಾಡಬೇಕು, ವಾಣಿಜ್ಯ ಬೆಳೆಗಳನ್ನ ಬೆಳೆಯಬೇಕು ಅಂತಕ್ಕಂಥದ್ದು ಉದ್ದೇಶ ಆಗಿತ್ತು. ಅವ್ರನ್ನ ಮನವೊಲಿಸೋ ಪ್ರಯತ್ನವನ್ನು ಮಾಡಿ ನಾನು ಕೃಷಿನಲ್ಲಿ ಈಗ ಈ 1.5 ಎಕರೆನಲ್ಲಿ ಸಮಗ್ರ ಕೃಷಿನ ಪ್ರಾರಂಭ ಮಾಡಿದ್ದೀನಿ. ಓಕೆ ಸರ್. ಈ ಕೃಷಿನಲ್ಲಿ ಸುಮಾರು ಈ ಒಂದು ತೋಟದಲ್ಲಿ ಈ 1.5 ಎಕರೆನಲ್ಲಿ ಸುಮಾರು 2,500 ಗಿಡಗಳನ್ನ ನಾನು ಹಾಕಿದ್ದೀನಿ ನಾನು ಇವಾಗ. ಓಕೆ ಸರ್. ಇದರಲ್ಲಿ ನೀವು ನೋಡ್ಬೋದು, ನೀವು 10 by 10 ಗಿಡಗಳನ್ನ ಇಟ್ಟಿದ್ದೀವಿ. 10 by 10 ಗಿಡಗಳನ್ನ ಇಟ್ಟು ಆ ಗಿಡದ ಮಧ್ಯದಲ್ಲಿ ಒಂದೊಂದು ಬೇರೆ ಬೇರೆ ಗಿಡಗಳನ್ನ, ಕಾಡು ಅರಣ್ಯ ಕೃಷಿ ಗಿಡಗಳನ್ನ ಕೂಡ ನಾನು ಹಾಕ್ಕೊಂಡಿದ್ದೀನಿ ನಾನು. ಈ ಒಂದು ತೋಟದಲ್ಲಿ ಮಾವು, ಬಾಳೆ, ಹಲಸು, ಜಮನೆರಳೆ, ಕಿತ್ತಲೆ, ಸೀಬೆ, ನಿಂಬು, ವಾಟರ್ ಆಪಲ್ಲು, ಆಮೇಲೆ ರಾಮಫಲ, ಸೀತಾಫಲ, ಕರಿಬೇವು, ಹೆಬ್ಬೇವು, ನುಗ್ಗೆ, ಶ್ರೀಗಂಧ, ತೇಗ, ಸಪೋಟ, ಸೀಬೆ ಮತ್ತು ರಕ್ತಚಂದನ, ತರಾವರಿ ಗಿಡಗಳು ಸುಮಾರು ಒಂದು 15ರಿಂದ 20 ವೆರೈಟಿ ಗಿಡಗಳನ್ನ ಹಾಕಿದ್ದೀನಿ. 2000
ಮಾತಾಡಿ. ನನಗೆ 2000 ಮೊನ್ನೆ ಬರಗಾಲದಲ್ಲಿ 2 ವರ್ಷಗಳ ಹಿಂದೆ ನಾನು ಸ್ಟಾರ್ಟ್ ಮಾಡಿದಾಗ ತುಂಬ ಬರಗಾಲ ಇತ್ತು. ಈಗ ಈ ವರ್ಷ ಮಾತ್ರ ಇದಕ್ಕೆ ತುಂಬ ನೀರನ್ನ ಕೊಡ್ತಾ ಇರೋದು. ಹಾಗಾಗಿ ಸುಮಾರು ಗಿಡಗಳು ಇದರಲ್ಲಿ ಹಾಳಾಗೋಯ್ತು. ಯಾಕೆಂದರೆ ತುಂಬ ನಾನು ನಾಳೆ ಕೃಷಿನೇ ಬೇಡ ಅಂತಕ್ಕಂಥದ್ದನ್ನು ನನಗೆ ನಿರಾಸೆ ಹೊಂದಿ ಬಿಟ್ಬಿಟ್ಟಿದ್ದೆ ನಾನು. ಮತ್ತು ನನಗೆ ಏನು ವರುಣನ ಕೃಪೆಯಿಂದ ಮಳೆ ಬಂದ ಮೇಲೆ ಮತ್ತೆ ನನಗೆ ಈ ಒಂದು 2 ವರ್ಷದಿಂದ ನನಗೆ ಈಚೆಗೆ ನನಗೆ ತುಂಬ ಕೃಷಿನಲ್ಲಿ ಏನೋ ಒಂದು ಕಾಣ್ಬೋದು ಅಂತಕ್ಕಂಥ ಒಂದು ನಂಬಿಕೆ ಮತ್ತು ಒಂದು ಬಂತು. ಹಾಗಾಗಿ ಈಗ ಒಂದು ಅರ್ಧ ಗಿಡಗಳನ್ನ ಒಂದು 3/4 ಭಾಗ ಗಿಡಗಳು ಕಾಣ್ಬೋದು, ಒಂದು 1/4 ಭಾಗ ಗಿಡಗಳು ಈಗ ಹೊರಟೋಗಿದ್ದಾವೆ. ಈ ಒಂದು ಈಗ ನಮಗಾಲೇ ಮಾವು ಫಸಲು ಕೊಡ್ತಾ ಇದೆ, ಇದು ನಮ್ಮ ವಾಟರ್ ಆಪಲ್ ನಮಗೆ ಫಸಲು ಕೊಡ್ತಾ ಇದೆ, ಆಮೇಲೆ ನುಗ್ಗೆ ಕೊಡ್ತಾ ಇದೆ, ಆಮೇಲೆ ಕರಿಬೇವು ಕೊಡ್ತಾ ಇದೆ, ಹೀಗೆ ಸೀಬೆ ಕೊಡ್ತಾ ಇದೆ ನಮಗೆ. ಈ ಥರದ ಗಿಡಗಳು ಅಲ್ಲೇ ನಮಗೆ ಫಸಲಿಗೆ ನಮ್ಗೆ ಆಲ್ರೆಡಿ ಫಲವನ್ನು ಕೊಡ್ತಾ ಇದ್ದಾವೆ. ತೆಂಗಿದೆ ಇದರಲ್ಲಿ 20 ತೆಂಗು ಕೂಡ ಮಾಡ್ಕೊಂಡಿದ್ದೀವಿ ನಾವು ಇದರಲ್ಲಿ. ಹಾಗಾಗಿ ಇದಕ್ಕೆ ನಾವು ಹನಿ ನೀರಾವರಿಯನ್ನು ಡ್ರಿಪ್ ಇರಿಗೇಷನನ್ನು ನಮಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೀರಾವರಿಗೆ. ಹಾಗಾಗಿ ಡ್ರಿಪ್ ಇದೆ, ಸ್ಪ್ರಿಂಕ್ಲೇರ್ ಇದೆ, ಈ ಎರಡನ್ನೂ ಕೂಡ ನಾವು ಬಳಸ್ತಾ ಇದ್ದೀವಿ ನಾವೀಗ. ಬಾಳೆ ನಮಗೆ ಫಸಲು ಅಲ್ಲೇ ಬರ್ತಾಯಿದೆ ನಮಗೆ ಇವಾಗ. ಆಲ್ರೆಡಿ ಬಾಳೆ ತುಂಬ ಚೆನ್ನಾಗಿ ನಮಗೆ ಫಸಲು ಕೊಡ್ತಾ ಇದೆ. ಈಗ ಆಲ್ರೆಡಿ ನಾನು ಒಂದು ವಾರದಲ್ಲಿ ಏನಿಲ್ಲ ಅಂದರೆ ಒಂದು 10ರಿಂದ 15 ಗೊನೆ ಬಾಳೆಯನ್ನು ನಾನು ಮಾರಾಟಕ್ಕೆ ಮಾಡ್ತಾಯಿದ್ದೀನಿ ನಾನು ಇವಾಗ. ನೀರಾವರಿ ವ್ಯವಸ್ಥೆಗೆ ಅದೇ ಸಮಗ್ರ ಕೃಷಿಗೆ ನಾವು ಹನಿ ನೀರಾವರಿಯನ್ನು ನಾನು ಬಳಸ್ಕೊಂಡಿದ್ದೀನಿ ನಾನೀಗ. ಓಕೆ ಸರ್. ತೋಟದಲ್ಲಿರ್ತಕ್ಕಂಥ ಬಾಳೆಗೆ ನೀರು ಹಾಕ್ತಾ ಇರ್ತೀವಿ, ಅದು ಸ್ವಲ್ಪ ಸೈಜು ದಪ್ಪ ಬರುತ್ತೆ, ಮತ್ತು ಅದು ಕೂಡ ದಪ್ಪ ಮತ್ತು ಟೇಸ್ಟು ಎಲ್ಲ ಬರುತ್ತೆ. ಇದು ನ್ಯಾಚುರಲ್ ಆಗಿ ಇವಕ್ಕೆ ನೀರು ಜಾಸ್ತಿ ಕೊಡಲ್ಲ ನಾವು ಇವಕ್ಕೆ. ಅಂದರೆ ಇದು ತೋಟಕ್ಕೆ ಜಾಸ್ತಿ ನಾವು ಆದ್ಯತೆ ಕೊಡೋದ್ರಿಂದ ನಾವು ನೀರಿನ ವ್ಯವಸ್ಥೆ ಎಲ್ಲ ಇವಕ್ಕೆ ನೀರು ಕಡಿಮೆ ಇರೋದ್ರಿಂದ ಬಾಳೆಗೊನೆ ಸ್ವಲ್ಪ ಚಿಕ್ಕದಾಗಿದ್ದಾವೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ರಕ್ತಚಂದನ ಅಂತ, ಇದನ್ನು ಸುಮಾರು 1 ವರ್ಷದ ಗಿಡ ಇದು. ಈ ಥರದ ಗಿಡಗಳು ಒಂದು 100 ಗಿಡಗಳನ್ನು ನಾನು ಈಗ ಇಟ್ಟಿದ್ದೀನಿ. ಇದು ರಕ್ತಚಂದನ ಅಂತ ಗಿಡ. ತುಂಬ ಇದು ಒಂದು 15-20 ವರ್ಷಕ್ಕೆ ಬೇಕು ಅಂತ ಇದ್ದಾರೆ. ನನಗೂ ಕೂಡ ಇದ್ರದ ಒಂದು ಮೂಲ ಮಾಹಿತಿಗಳು ಸ್ಪೆಸಿಫಿಕ್ ಆಗಿಲ್ಲ. ಒಟ್ಟು ಬೆಳೆಸ್ತಾ ಇದ್ದೀನಿ ರಕ್ತಚಂದನ. ಶ್ರೀಗಂಧವನ್ನು ನೀವು ಗಮನಿಸ್ಬೋದು, ನೋಡ್ಬೋದು. ಶ್ರೀಗಂಧಗಳು ಕೂಡ ನಮ್ಮ ತೋಟದಲ್ಲಿ ಯಥೇಚ್ಛವಾಗಿ ಬೆಳ್ಕೊಂಡಿದ್ದಾವೆ. ಕೆಲವು ನ್ಯಾಚುರಲಾಗಿ ಬೆಳ್ಕೊಂಡಿದ್ದಾವೆ, ಕೆಲವು ನಾನು ಇಟ್ಕೊಂಡಿರೋ ಬೆಳೆಸ್ತಿರ್ತಕ್ಕಂಥದ್ದು ಬೇರೆ, ನ್ಯಾಚುರಲಾಗಿ ಅವು ಬೆಳ್ಕೊಂಡಿದ್ದಾವೆ. ಆಗ ಅದು ಶ್ರೀಗಂಧ ಇದೆ, ಅದು ಶ್ರೀಗಂಧ ಇದೆ. ಸರಿ, ಇದೆ ಆ ಗಿಡ ಇದು ಬಟರ್ ಫ್ರೂಟು, ಬೆಣ್ಣೆ ಹಣ್ಣು ಅಂತ ನಾವೇನು ಕರಿತೀವೋ ಅದು ಬೆಣ್ಣೆ ಹಣ್ಣು, ಬಟರ್ ಫ್ರೂಟ್ ಇದು ಸಾಮಾನ್ಯ. ಇದು ಇಷ್ಟೊತ್ತಿಗೆ ಕಾಯಿ ಸ್ಟಾರ್ಟ್ ಆಗಬೇಕಾಗಿತ್ತು. ಏನು ನಾನು ಕೇಳಿದೆ ನಮ್ಮ ಕೃಷಿ ಮಾರ್ಗದರ್ಶಕರನ್ನು, ಅದೇ ಅವರು ಇನ್ನೊಂದು ವರ್ಷದಲ್ಲಿ ಕಾಯಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಗೊತ್ತಿರಬೇಕು ನಿಮಗೆಲ್ಲ. ಇದು ಎಂಥದ್ದು ಜಮ್ನೇರಳೆ ಗಿಡ ಇದು. ಸರ್, ಇದು ಯಾಬೇವಿನ ಮರ ಇದೆಯಲ್ಲ, ಅದನ್ನು ಯಾವ ಥರ ಇದು ಮಾಡ್ತಾ ಇದ್ದೀರಾ ಸರ್ ನೀವೀಗ? ಯಾಬೇವು ಸದ್ಯಕ್ಕೆ ನಾವು ಈಗ ಮೇವಿಗೆ ಪರ್ಯಾಯವಾಗಿ ಮೇವಿಗೆ ಅದನ್ನು ಬಳಸ್ಕೊಂಡಿದ್ದೀವಿ. ಅದನ್ನು ಅಂದರೆ ನೋಡಿದ್ದೇವೆ, ಹತ್ತತ್ರ ಒಂದು 150 ಮರಗಳು ನಮಗೆ ಹೆಬ್ಬೇವು ಸಿಗ್ತವೆ ನಮಗೆ ಇದರಲ್ಲಿ. 150 ಹೆಬ್ಬೇವುಗಳನ್ನು ನಾವು ನೀವೆಲ್ಲ ನೋಡಿರ್ಬೋದು. ಅದಕ್ಕೆ ಕೆಲವು 3 ವರ್ಷದ ಮರಗಳಿದ್ದಾವೆ ಹೆಬ್ಬೇವು. ಸದ್ಯಕ್ಕೆ ನಾವು ಮೇವಿಗೋಸ್ಕರ ಅದನ್ನು ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವನ್ನೇನಾದರೂ ಮರಕ್ಕೆ ಅವಕ್ಕೇನಾದರೂ ಬೇರೆ ಅವಕ್ಕೇನಾದರೂ ಮಾರ್ಕೆಟಿಂಗ್ ಸಿಕ್ಕೋದು ನೋಡಬೇಕು. ನನಗಿನ್ನೂ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅಂದರೆ ಸರ್, ಈಗ ನಿಮ್ಮ ಹಸುಗಳೆಲ್ಲ ತಿಂತಿದೆಯಾ ಸರ್? ಹಸು ತಿಂತವೆ, ಕುರಿ ತಿಂತವೆ, ಎಲ್ಲ ಕೂಡ ತಿಂತವೆ. ಇದು ಮಾವು. ಸರ್, ಇದು 2.5 ವರ್ಷದ ಗಿಡ. ಇದು ಮಾವು ತುಂಬ ಚೆನ್ನಾಗಿ ಬಿಟ್ಟಿದೆ ಸರ್. ಅಂದರೆ ಏನಂತಾರೆ, ಸಮಪಾಲಿದೆ ಸರ್ ಇದರಲ್ಲಿ. ಪಕ್ಷಿಗಳು ತಿಂತವೆ, ಅದು ಮಿಕ್ಕಿದ್ದು ನಿಮಗೆ. ಫಸ್ಟ್ ಮೊದಲನೇ ಆದ್ಯತೆ ಅವಕ್ಕೆ. ಸರ್, ಅವು ತಿಂದು ಹೆಚ್ಚಾಗಿ ಬಿಟ್ಟಿದ್ದನ್ನು ನಾವು ತಿಂದು ಹೆಚ್ಚಾಗಿದ್ದನ್ನು ಮಾರಾಟ ಮಾಡ್ಕೊಳ್ಳೋದು ನನ್ನ ಅಭ್ಯಾಸ. ಯಾಕೆಂದರೆ ನಮಗೆ ವಾಣಿಜ್ಯ ಬೆಳೆಗಳಾಗಿ ನಮ್ಗೆ ಅಡಿಕೆ ಮತ್ತು ತೆಂಗು ಇದೆ ನಮಗೆ. ಹಾಗಾಗಿ ನಮಗೆ ಹಣಕ್ಕೆ ಸಪೋರ್ಟ್ ಬರುತ್ತೆ. ಇದು ನಮ್ಮ ಏನು ಆತ್ಮ ಸಂತೋಷಕ್ಕೆ ಮತ್ತು ಒಂದು ಪ್ರಕೃತಿಗೆ ನಾವು ಕೊಡ್ತಕ್ಕಂಥ ಒಂದು ಸಣ್ಣ ಒಂದು ಕೊಡುಗೆ ಅಂತ. ಅಂದರೆ ಕಾಣಿಕೆ ಅಂತ ಹೇಳಲಾರ್ದು ನಾವು ಇದನ್ನು ಸೇವೆ ಮಾಡಬೇಕು ನಾವು ಅವ್ರಿಗೆ ಅಷ್ಟೇ. ಖಂಡಿತ ಸರ್.
ಈಗ ನಾವು ಈ ಬೆಳೆದಂಥ ಬೆಳೆಗಳನ್ನು ಮಾರ್ಕೆಟಿಂಗ್ ಸದ್ಯಕ್ಕೆ ನಾವು ಮಾರಾಟ ಮಾಡ್ತಿರ್ತಕ್ಕಂಥ ಒಂದು ಫಲ ಅಂತ ಅಂದರೆ ಬಾಳೆಯನ್ನು ನಮಗೆ ಇಲ್ಲಿಗೆ ಕೆಲವರು ಬರ್ತಾರೆ ನಮಗೆ ಒಂದು 40 ರೂಪಾಯಿ 50 ರೂಪಾಯಿ kg ನ್ಯಾಚುರಲ್ ಆಗಿ ನಮ್ಮದು. ಯಾಕೆ ಅಂದರೆ ಕೆಲವು ನಿಮಗೆ ಗಮನಿಸ್ಬೋದು, ಕೆಲವು ನೋಡೋಣ ಬೇಕಾದ್ರೆ ಆಮೇಲೆ ನಾವು ಕೆಲವು ಮರಗಳಲ್ಲೇ ಹಣ್ಣಾಗಿರ್ತೈತೆ ನಮ್ಮದು ಹಣ್ಣೆಲ್ಲ. ಆ ಥರದ್ದು ತುಂಬ ನಾವು ಯಾವುದು ಕೆಮಿಕಲನ್ನು ಬಳಸ್ತಲೇ ನಾವು ಸಾವಯವ ಕೃಷಿಯಲ್ಲಿ ನಾವು ಬೆಳೆಸ್ತಕ್ಕಂಥ ಒಂದು ಪದಾರ್ಥಗಳಾಗಿರ್ತವೆಲ್ಲ ಇವು. ಹಾಗಾಗಿ ನಾವು ಬಾಳೆಯನ್ನು ನಮಗೆ ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬಂದು ತುಮಕೂರಿಂದ, ಶಿರಾದಿಂದ, ತುಮಕೂರಿಂದ ಬಂದು ಇಲ್ಲೇ ನಾವು ಮಾರ್ಕೆಟಿಂಗ್ ಎಲ್ಲ ಮಾಡ್ತೀವಿ, ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ನಮಗೆ. ಹಾಗಾಗಿ ಸರಿಯಾದ ಬೆಲೆ ಸಿಗ್ತಾ ಇದೆ. ಮತ್ತು ನಾವು ಈ ಸದ್ಯಕ್ಕೆ ನನ್ನ ಉದ್ದೇಶ ಇರ್ತಕ್ಕಂಥದ್ದು, ನಾನು ಇದನ್ನು ಈ ಒಂದು ಸಮಗ್ರ ಕೃಷಿ ಮಾಡಿದಾಗ ನಾನು ಏನಪ್ಪ ಅಂತಂದರೆ ಉದ್ದೇಶ ನಂದು ವಾಣಿಜ್ಯ ಬೆಳೆಯಬೇಕು, ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ, ನಂದು ಇರಲಿಲ್ಲ. ನಂದು ಒಂದು ಜಮೀನು ಅಂತಂದರೆ ಒಂದು ಹಸಿರು ಆಗಿರಬೇಕು, ಮತ್ತು ಪ್ರಾಣಿ ಪಕ್ಷಿಗಳ ಒಂದು ಕಲರವ, ಮತ್ತು ಪ್ರಾಣಿ ಪಕ್ಷಿಗಳು ಬಂದು ಹೋಗ್ತಕ್ಕಂಥದ್ದು. ಕೆಲವು ಎಷ್ಟೋ ಪ್ರಾಣಿಗಳ ಪಕ್ಷಿಗಳಿಗೆ ಅವಕ್ಕೆ ಆಹಾರ ಸಿಗದೇ ಇರತಕ್ಕಂಥದ್ದನ್ನು ನಾವು ಗಮನಿಸ್ಕೊಂಡಾಗ ಯಾಕೆ ನಾವು ಈ ಥರದ್ದೊಂದು ಮಾಡಬಾರ್ದು. ಬರೀ ನಾವು ವಾಣಿಜ್ಯ ಬೆಳೆಗಳನ್ನೇ ಬೆಳ್ಕೊಂಡು ನಾವು ಇರೋದಕ್ಕಿಂತ ಈ ಪ್ರಾಣಿ ಪಕ್ಷಿಗಳಿಗೂ ಸ್ವಲ್ಪ ಅವಕ್ಕೆ ಆಹಾರವನ್ನು ದೊರಕಿಸ್ಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಕೆಲಸವನ್ನು ಮಾಡಿದ್ವಿ. ಸದ್ಯಕ್ಕೆ ಇದರಲ್ಲಿ ನಾವು ಅರ್ಧ ಭಾಗವನ್ನು ನಾವು ಮುಟ್ಟಲ್ಲ ನಾವು, ಯಾಕೆಂದರೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಇಲ್ಲಿ ಆಹಾರ ಇರುತ್ತೆ. ಇಲ್ಲಿಗಾಲೇ ನಮ್ಮ ಜಮೀನಿಗೆ ನವಿಲುಗಳಾಗಿರ್ಬೋದು, ಸ್ವಲ್ಪ ಹಾವುಗಳಾಗಿರ್ಬೋದು, ಸ್ವಲ್ಪ ಗಿಳಿ ಈ ಥರದ್ದು ಸಾಕಷ್ಟು ತರಾವರಿ ಪಕ್ಷಿಗಳು ನಮ್ಮ ಜಮೀನಿಗೆ ಈಗಾಗಲೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ಈಗ ನನಗೆ ಅದು ಖುಷಿ ಆಗುತ್ತೆ, ನನಗೆ ಅದು ನೋಡಿದ್ರೆ. ಹಾಂ ಹೌದು ಸರ್. ಈಗ ಏನು ಅಂತಂದರೆ ಕೆಲವರೆಲ್ಲ ಅದ್ರ ಬಗ್ಗೆ ಈಗ ಹಾವುಗಳು ಪಕ್ಷಿಗಳು ಓಡ್ಸೋಕ್ಕೆ ಏನು ಮಾಡಿರ್ತಾರೆ ಅಂದರೆ ಐಡಿಯಾಗಳು ಮಾಡಿರ್ತಾರೆ ಅಲ್ವಾ. ಈಗ ಹಣ್ಣೆಲ್ಲ ತಿಂದೋಗುತ್ತಲ್ಲ ಸರ್ ಪ್ರಾಣಿ ಪಕ್ಷಿಗಳು. ಯಾಕೆಂದರೆ ನಾನು ಯಾವುದೋ ಒಂದು ಮಾತು ಕೇಳ್ತಾ ಇದ್ದೆ. ನಾವು ಯಾವುದಾದ್ರೂ ಒಂದು ಹಳ್ಳಿಗೆ ಹೋದಾಗ ಅಥವಾ ಒಂದು ಊರಿಗೆ ಹೋದಾಗ ನಾವು ಆ ಊರಲ್ಲಿ ನಮಗೆ ಒಂದು ಆಹಾರ ನೀರು ವಸತಿ ಸಿಕ್ಕಿಲ್ಲ ಅಂತಂದರೆ ಆಳಾದ ಊರಿಗೆ ಬಂದಿದ್ದೀವಿ ಅಂತಕ್ಕಂಥದ್ದು ನಾವು ಅಂದ್ಕೊಳ್ತೀವಿ. ಈ ಊರಲ್ಲಿ ನೀರು ಸಿಗೋದಿಲ್ಲ, ಈ ಊರಲ್ಲಿ ಅನ್ನ ಸಿಗಲ್ಲ, ಈ ಊರಲ್ಲಿ ಒಂದು ವಸತಿಗೆ ಜಾಗ ಇಲ್ಲ, ಈ ಊರಿಗೊಂದು ರಸ್ತೆ ಇಲ್ಲ, ಈ ಊರಲ್ಲಿ ಏನು ಫೆಸಿಲಿಟಿ ಇಲ್ಲ, ಎಂಥ ಆಳಾದೂರು ಅಂತ ಅಂದ್ಕೊಳ್ತೀವಲ್ವಾ. ಸೇಮ್ ಪ್ರಾಣಿ ಪಕ್ಷಿಗಳು ಕೂಡ ಆಹಾರ ಆರಿಸ್ಕೊಂಡು ನಮ್ಮ ಜಮೀನುಗಳಿಗೆ ಬಂದಾಗ ಅವು ಕೂಡ ಸೇಮ್ ಭಾವನೆಗಳನ್ನು ವ್ಯಕ್ತಪಡಿಸ್ತವೆ. ಸೊ ಇದೆಂಥ ಜಮೀನಿದು, ಹಾಳಾಗಿರೋ ಜಮೀನು, ಈ ಜಮೀನಲ್ಲಿ ಏನು ನಮಗೆ ತಿನ್ನೋಕ್ಕೆ ಆಹಾರ ಇಲ್ಲ, ನೀರಿಲ್ಲ, ಈ ಥರದ್ದು ಕೂಡ ಆ ಪ್ರಾಣಿ ಪಕ್ಷಿಗಳು ಕೂಡ ಅವು ಅಂದ್ಕೊಳ್ತವೆ. ಆವಾಗ ಅವನ್ನ ಹೊಂದ್ಕೊಂಡು ಹೋಗ್ಬಾರ್ದಲ್ವಾ, ಅವು ಬೇಸರದಿಂದ ಹೋಗ್ಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಹಣ್ಣಿನ ಕೃಷಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಜೊತೆಗೆ ಬರೇ ಪ್ರಾಣಿ ಪಕ್ಷಿಗಳಿಗೆ ಅಂತೇನಲ್ಲ, ಇದರಲ್ಲಿ ನಾನು ಕೂಡ ನನ್ನ ಜೀವನಕ್ಕೂ ಬೇಕಲ್ವಾ, ಹಂಗಾಗಿ ಸ್ವಲ್ಪ ಇದರಲ್ಲೂ ಕೂಡ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೆದಿದ್ದೀನಿ ಕೆಲವಾರು ವರ್ಷಗಳಿಂದ. ಈಗ ಶ್ರೀಗಂಧ ಇರ್ಬೋದು, ನುಗ್ಗೆ ಇರ್ಬೋದು, ಸೇಬೆ ಇರ್ಬೋದು, ಹಲಸಿರ್ಬೋದು, ಮಾವು, ಈ ಥರದ್ದೆಲ್ಲ ನನಗೆ ಈಗ ಅದು ಸ್ವಲ್ಪ ನನಗೆ ಲಾಭ ಸಿಗ್ತಾ ಇದೆ. ನನಗೆ ಈಗ ಹತ್ತಿರ ನಾನು ಇದಕ್ಕೆ ಒಂದು 2.5-3 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ ನಾನು ಇವಾಗ. ಈಗ ಹತ್ತಿರ ನನಗೊಂದು 50,000 ರೂಪಾಯಿ ಇಲ್ಲಿವರೆಗೂ ಸಿಕ್ಕಿದೆ ನನಗೆ. ಮುಂದೆ ಇದನ್ನು ಜಾಸ್ತಿ ಆಗಬೇಕಂತ ರೀತಿ ಸಪೋರ್ಟ್ ಆಗಿದೆ ಇದರಲ್ಲಿ ಅದೊಂದು ಮಾಡ್ತಿದ್ದೆ. ಏನು ನಾವು ಯಾವುದೇ ರೀತಿ ಇದಕ್ಕೆ ಔಷಧಿ ಆಗಲಿ ಮತ್ತು ನೀರು ಕೊಟ್ಟಿಲ್ಲ ನಾವು ಇದಕ್ಕೆ. ನೀರು ಪ್ರಕೃತಿದತ್ತವಾಗಿರ್ತಕ್ಕಂಥ ನೀರುಗಳನ್ನೇ ಆಧರಿಸ್ಕೊಂಡು ಬೆಳ್ಕೊಂಡಿರ್ತಕ್ಕಂಥ ಬಾಳೆ. ಸೈಜ್ ಸ್ವಲ್ಪ ಚಿಕ್ಕದಾಗಿರ್ಬೋದು, ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಎಲ್ಲ ರುಚಿ ಇರುತ್ತೆ. ಇದು ಹಸು ಮುಡಾಕ್ಬಿಟ್ಟಿರ್ತೀನಿ, ನಾನು ಸಗಣಿ ಕಟ್ಟಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ನೋಡಿ. ಇದು ಒಣಗ್ತು ಕಡ್ಡಿ ನೋಡಿ, ಅಲ್ಲಿಗೆ ಮತ್ತೆ ಚಿಗುರು ಬಿಡ್ತಂಗೆ ಇದು. ಹಾಂ ಸರ್. ಈಗ ನೀವು ನೋಡ್ತಿರ್ತಕ್ಕಂಥದ್ದು ನಮ್ಮ ವಾಣಿಜ್ಯ ಬೆಳೆ ಅಡಿಕೆ. ಇದು ಒಂದು 600 ಗಿಡ ಅಡಿಕೆ ಇದೆ ನಮಗೆ. 600 ಗಿಡದಿಂದ ನಮಗೆ ಸಾಕಷ್ಟು ನಮ್ಮ ಜೀವನಕ್ಕೆ ಆಗ್ತಕ್ಕಂಥ, ನಮ್ಮ ಜೀವನ ನಡೆಸ್ಕೊಂಡು ಹೋಗಲಿಕ್ಕೆ ನಮಗೆ ಬೇಕಾದಷ್ಟು ನಮಗೆ ಹಣಕಾಸಿನ ಒಂದು
ಸಪೋರ್ಟು ನಮ್ಮದು ಅಡಿಕೆ ಮತ್ತು ತೆಂಗಿನ ಸಿಗ್ತಾ ಇದೆ ನಮಗೆ. ಒಂದು 200 ಅಡಿಕೆ, ಒಂದು 200 ತೆಂಗಿದೆ, ಒಂದು 600 ಅಡಿಕೆ ಇದೆ. ಈಗ ಒಂದು 300 400 ಇಟ್ಟಿದ್ದೀನಿ. ಒಟ್ಟು 1000 ಗಿಡ ಅಡಿಕೆ ಇದೆ. ಫಸ್ಲಿಗೆ ಬರ್ತಿರತಕ್ಕಂಥದ್ದು 600 ಗಿಡ ಮಾತ್ರ ನಮ್ಮದು. ಹಾಂ ಸರ್. ಈ ವರ್ಷ ನಮಗೆ ನಾವು ಈ ಅಡಿಕೆಯಲ್ಲಿ ಕೂಡ ನಾವು ಡ್ರಿಪ್ ಇರಿಗೇಷನನ್ನು ಮಾಡಿದ್ದೀವಿ. ಮಾಡಿದ್ದೀವಿ ಅಡಿಕೆಗೆ. ನಮ್ಮ ತಂದೆಯವ್ರದ್ದು ಮಲ್ಚಿಂಗು ಅಂದರೆ ಏನು ಹೇಳ್ತಾರೆ, ಮೇಲ್ವೊದಿಕೆ ಅಂತಕ್ಕಂಥ ಒಂದು ಅವ್ರಿಗೆ ತುಂಬ ಅವ್ರಿಗೆ ಪ್ರಿಯವಾಗಿರ್ತಕ್ಕಂಥ ಕೆಲಸ. ಯಾಕೆಂದರೆ ಒಂದು ಕಳೆ ಬೆಳೆಯೋದಿಲ್ಲ ಮುಖ್ಯವಾಗಿ, ಎರಡನೇದು ನೀರು ಆವಿಯಾಗಿ ಹೋಗೋದಿಲ್ಲ. ನಾವು ಇಟ್ಟಂಥ ನೀರು ಹಾಗೆ ಭೂಮಿನಲ್ಲಿ ಅದು ಹಂಗೆ ಶೇಖರಣೆಯಾಗಿ ನೋಡಿ. ಇದು ಗಮನಿಸಿರ್ಬೋದು, ಇದು ಕೆಳಗಡೆನಲ್ಲಿ ಎಷ್ಟು ಹಸಿ ಇದೆ ಅಂತಂದರೆ ನೋಡಿ, ಎಷ್ಟು ಕ್ಲೀನಾಗಿ ಹಸಿ ಇದೆ. ಅದೇ ನೀವು ಹೊರಗಡೆ ಬೇರೆ ಕಡೆ ನೀವು ಗಮನಿಸೋದಾದರೆ ಎಷ್ಟು ಘನವಾಗ ಅಂದರೆ ಈಗ ಮಳೆ ಬಂದಿರೋದ್ರಿಂದ ಎಲ್ಲ ಕಡೆಯೂ ಹಸಿನೇ ಕಾಣುತ್ತೆ. ಆದರೆ ನೋಡಿ ಇಲ್ಲಿಗೆ ಸ್ವಲ್ಪ ಅಲ್ಲಿ ತುಂಬ ಹಸಿಗೆ ನಮಗೆ ಕಾಣ್ತಾ ಇದೆ. ಇದರಲ್ಲೂ ಕೂಡ ನಾವು ವಾಣಿಜ್ಯ ಬೆಳೆಗಳಾಗಿ ನಾವು ಬಾಳೆಯನ್ನು ನಾವು ಇದರಲ್ಲಿ ಬೌಂಡ್ರಿನಲ್ಲೆಲ್ಲ ಹಾಕಿದ್ದೀವಿ. ಅಂದರೆ ಒಂದು ಗಿಡ ಬಿಟ್ಟು ಒಂದು ಗಿಡ ಬಾಳೆಯನ್ನು ಹಾಕಿದ್ವಿ. ಬಾಳೆನೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಜೊತೆಗೆ ಮನೆಗೆ ತರಕಾರಿ ಈ ಥರದ್ದೆಲ್ಲ ಬೆಳಿಬೇಕಲ್ವ, ಆ ಒಂದು ಉದ್ದೇಶಕ್ಕೋಸ್ಕರ ನೋಡಿ ನೀವು ಗಮನಿಸಿರ್ಬೋದು, ಇಲ್ಲಿ ಟೊಮೊಟೊ ಗಿಡಗಳನ್ನು ಹಾಕಿದ್ದೀನಿ. ಒಂದೊಂದು ಬುಡದಲ್ಲಿ ಟೊಮೊಟೊ ಇದೆ, ಬದನೆಕಾಯಿ ಇದೆ, ಮೆಣಸಿನ ಗಿಡ ಇದೆ, ಈ ಥರದ್ದೆಲ್ಲ. ಆಮೇಲೆ ಗೆಣಸು, ಮರಗೆಣಸುಗಳನ್ನು ಸ್ವಲ್ಪ ನನ್ನ ಬಾಟ್ರುಗಳಲ್ಲಿ ಮರಗೆಣಸುಗಳನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಬಾಳೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ದನಗಳಿಗೆ ಮೇವು, ನಮ್ಮ ಸ್ವಲ್ಪ ಹಸುಗಳಿಗಿರೋದ್ರಿಂದ ದನಗಳಿಗೆ ಮೇವು ಬೇಕಲ್ವ, ಆ ದೃಷ್ಟಿಯಿಂದ ಬದುಗಳಲ್ಲಿ ನಾವು ಏನು ಮಾಡಿದ್ದೀವಿ, ಮೇವನ್ನು ಕೂಡ ಬೆಳೀತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ. ಇಲ್ಲಿ ಕಾಣ್ಬೋದು ನಿಮಗೆ, ಇದು ಏನಾದರೂ ಮರಗೆಣಸು ನನಗೆ ಇಲ್ಲಿ ಕಾಣ್ಬೋದು. ಈ ಥರದ್ದು ಕೆಲವು ಬಾರ್ಡ್ರ್ಗಳಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಹಾಕ್ಕೊಂಡಿದ್ದೀವಿ. ಜೊತೆಗೆ ನಮಗೆ ಏನು ಪರಾಗಸ್ಪರ್ಶಕ್ಕೆ ಅಂದರೆ ಅಡಿಕೆ ಇಳುವರಿ ತುಂಬ ಚೆನ್ನಾಗಿ ಆಗಬೇಕು, ಅಡಿಕೆ ಎಲ್ಲ ನಮಗೆ ತುಂಬ ಫಲ ಜಾಸ್ತಿ ಕೊಡಬೇಕು, ಮತ್ತು ಕೃಷಿಗೆ ಜೇನು ಇಲ್ಲದೆ ಯಾವ ಕೃಷಿನೂ ಬೆಳೀಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ವೈಜ್ಞಾನಿಕವಾದಂತಹ ಮತ್ತು ಸತ್ಯ ಆಗಿರೋದ್ರಿಂದ ನಾವೇನು ಮಾಡಿದ್ದೀವಿ, 4 ಜೇನು ಪೆಟ್ಟಿಗೆಗಳನ್ನ ಕೂಡ ನಾನು ಕೃಷಿ ನಮ್ಮ ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ನಮಗೆ 4 ಜೇನು ಪೆಟ್ಟಿಗೆ ಕೊಟ್ಟಿದ್ದಾರೆ. 4 ಜೇನು ಪೆಟ್ಟಿಗೆನಲ್ಲೂ ಕೂಡ ಒಂದು ಪೆಟ್ಟಿಗೆ ಹಾಳಾಗೋಯ್ತು. ಇನ್ನು ಈಗ 3 ಪೆಟ್ಟಿಗೆನಲ್ಲಿ ನಮಗೆ ಸಾಕಷ್ಟು ಜೇನು ಸಿಗುತ್ತೆ. ಈ ಬಾರಿ ಒಂದು 2.5-3 kg ಅಷ್ಟು ಜೇನನ್ನು ನಾನು ಈಗ ಆಲ್ರೆಡಿ ತಗೊಂಡಿದ್ದೀನಿ. ಅದನ್ನು ಸೂಪರ್ ಸರ್, ಚೆನ್ನಾಗಿದೆ, ಒಳ್ಳೆ ಖುಷಿ ಆಗ್ತಾಯಿದೆ ನನಗೆ. ಈ ಜೊತೆಗೆ ಇದೆಲ್ಲ ಮಾಡಲಿಕ್ಕೆ ನನಗೆ ಹಲವಾರು ಜನ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸ್ನೇಹಿತರುಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಮತ್ತು ಸರ್ಕಾರಿ ಇಲಾಖೆಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನನಗೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತಿರೋದ್ರಿಂದ ನಾನು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ನಾನು ಈ ಸಂದರ್ಭದಲ್ಲಿ. ಸರ್, ಈಗ ಏನು ಅಂತಂದರೆ ಎಷ್ಟೋ ಯುವಜನರು ಏನು ಮಾಡ್ತಾರೆ ಅಂದರೆ ಕೃಷಿ ಮಾಡೋಕ್ಕೆ ಹೋಗ್ತಾರೆ, ಬಟ್ ಅವ್ರೇನು ಅಂತಂದರೆ ಇಲಾಖೆಗಳು ಕೂಡ ಕೆಲವು ತುಂಬ ಸ್ಕೀಮ್ಸ್ಗಳು ಇರ್ತವೆ, ಅದ್ರ ಬಗ್ಗೆ ಏನು ಅಂತಂದರೆ ಜ್ಞಾನನೇ ಇರಿಸಲ್ಲ ಇವತ್ತು. ಬಟ್ ನೀವು ನೋಡಿ, ಈಗ ಅಬ್ಸರ್ವ್ ಮಾಡ್ದಂಗೆ ಅಲ್ಲಿ ಬೋರ್ವೆಲ್ಗೆ ರೀಚಾರ್ಜ್ಗೆ ಒಂದು ಸ್ಕೀಮ್ ಅಪ್ಲೈ ಮಾಡ್ಕೊಂಡಿದ್ದೀರಾ. ಜೊತೆಗೆ ನೀವು ನಾನು ನೆಕ್ಸ್ಟು ಗಮನಿಸ್ಕೊಂಡು ಹೋಗೋಣ, ತೆಂಗು ತೋಟಕ್ಕೆ ಹೋಗೋಣ. ಅಲ್ಲಿ ತೆಂಗಿನ ತೋಟದಲ್ಲಿ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಅದನ್ನು ನೆಕ್ಸ್ಟು ಮುಂದಿನ ಯಾಕೆಂದರೆ ಅದು ಪ್ರಾಕ್ಟಿಕಲಾಗಿ ನೀವು ನೋಡಿದ್ರೆ ಮಾತ್ರನೇ ಅದು ಅರ್ಥವಾಗುತ್ತೆ. ಅದು ಸಾಕಷ್ಟು ಇಲಾಖೆಗಳಲ್ಲಿ ಹೇಗೆ ನಾವು ಇಲಾಖೆ ಜೊಂದಿಗೆ ಒಡನಾಟವನ್ನು ನಾವು ಇಟ್ಕೊಳ್ತೀವೋ, ಈ ಇಲಾಖೆ ನಮಗೆ ಅಷ್ಟು ಸಪೋರ್ಟನ್ನು ಮಾಡುತ್ತೆ ನಮಗೆ. ಹೌದು, ನಾವು ಈ ಇಲಾಖೆಯಿಂದ ದೂರ ಇಳಿದಷ್ಟು ನಮಗೂ ಈ ಇಲಾಖೆಯಿಂದ ದೂರ ಹೋಗುತ್ತೆ, ಮಾಹಿತಿಗಳು ನಮಗೆ ಕೊರತೆ ಆಗುತ್ತೆ. ಹಾಗಾಗಿ ನನಗೆ ಈ ಸಂದರ್ಭದಲ್ಲಿ ನಮಗೆ ಗ್ರಾಮ ಪಂಚಾಯತ್ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಮತ್ತು ಇನ್ನೂ ಈ ಥರ ಕೆಲವು ಇಲಾಖೆಗಳಿರ್ಬೋದು, ಆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ನಮಗೆ ತುಂಬ ಸಪೋರ್ಟಿವ್ ಆಗಿ ಅವರೇ ಬಂದು ಖುದ್ದಾಗಿ ತೋಟವನ್ನು ನೋಡಿ ಈ ವರ್ಷ ಕೃಷಿ ತರ್ತಕ್ಕಂಥ ಒಂದು ವಿಚಾರ ಅಂದರೆ 2022ನೇ ಸಾಲಿನ ಆತ್ಮ ಯೋಜನೆ ಅಂತ ಕೃಷಿ ಇಲಾಖೆ ಆತ್ಮ ಯೋಜನೆಯಲ್ಲಿ ಜಿಲ್ಲಾ ಪ್ರಶಸ್ತಿಗೆ ನಮ್ಮ ತೋಟ ಆಯ್ಕೆಯಾಗಿದ್ದು ನಮಗೆ ತುಂಬ ಸಂತೋಷ ಆಯಿತು. ನಮಗೆ ಈ ಒಂದು ಕೃಷಿ ಪ್ರಶಸ್ತಿಗೆ ಆಯ್ಕೆ ಆಗ್ತೇವೆ ಅಂತಕ್ಕಂಥ ನಮಗೇನು ಗೊತ್ತಿರಲಿಲ್ಲ. ಬಂದು ಒಂದು ಸಲ ನಮ್ಮ RSK ಇಂದ ಬಂದಿರತಕ್ಕಂಥ ನಾಗರಾಜ್ ಸರ್ ಇರ್ಬೋದು, ಮತ್ತು ಗುರು ಸರ್ ಅಂತ ಈಗ ಹೊಸದಾಗಿ ಬಂದಿರತಕ್ಕಂಥ ಯುವ ಅಧಿಕಾರಿಗಳು, ನಮ್ಮ ತುಂಬ ಸ್ಪಾಟಿವ್ ಆಗಿರ್ತಕ್ಕಂಥ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಅಧಿಕಾರಿಗಳು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ನೆಚ್ಚಿನ ನಮಗೆ ಕೃಷಿ ಸಂಬಂಧಪಟ್ಟಂತೆ ನಮಗೆ ತುಂಬ ಸಪೋರ್ಟ್ ಮಾಡಿದ ಶಾಂತಕುಮಾರ್ ಅಂತ ನಮಗೆ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ RSKನಲ್ಲಿ, ಮತ್ತು ನಮ್ಮ ಅತ್ತಿಗೆಯವರೊಬ್ಬರು ಇದೇ ಡಿಪಾರ್ಟ್ಮೆಂಟಲ್ಲಿ ತೋಟಗಾರಿಕೆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಅವ್ರ ಸಹಕಾರದೊಂದಿಗೆ ನಮಗೆ ಇವೆಲ್ಲ
ಜೇನುಪೆಟ್ಟಿಗೆಗಳು ಇರ್ಬೋದು, ಮತ್ತು ಕೆಲವು ಶಾಂತಮ್ಮ ಅಂತ ಹೇಳ್ಬಿಟ್ಟು ಅವರು ಕೂಡ ನಮಗೆಲ್ಲ ತುಂಬ ಸಪೋರ್ಟನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ನಾನು ಕೆಲವರು ಯಾಕೆಂದರೆ ಈ ಹೆಸರು ಕೆಲವ್ರನ್ನ ಮಾತ್ರ ಹೇಳಿದ್ದೀನಿ, ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ನಮಗೆ, ಮತ್ತು ನಮಗೆ ಅರಣ್ಯ ಇಲಾಖೆಯಲ್ಲಿ ಸಿದ್ದರಾಜು ಅಂತ ಇದ್ದಾರೆ, ಲಿಂಗರಾಜು ಅಂತ ಇದ್ದಾರೆ, ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಮಹಾಂತೇಶ್ ಅಂತ ಒಬ್ಬರು ಅಧಿಕಾರಿಗಳಿದ್ದಾರೆ, ಅವರು ನಮಗೆ ತುಂಬ ಸಪೋರ್ಟನ್ನು ಕೂಡ ಮಾಡಿದ್ದಾರೆ ನಮಗೆ. ಅಂದರೆ ನೀವು ಇಲಾಖೆಗಳೆಲ್ಲ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ ಸರ್? ಖಂಡಿತ ಯೋಜನೆಗಳನ್ನ ಇಲಾಖೆಗಳನ್ನು ಬಳಸ್ಕೊಂಡಿರೋದ್ರಿಂದ ಮುಂದೆ ನಿಮಗೆ ಒಂದು ತೋರಿಸ್ತೀನಿ. ಮೊನ್ನೆ ನಾವು ಕೇಳ್ಕೊಂಡಿರಲಿಲ್ಲ, ನಮಗೆ ಗೊತ್ತೇ ಇಲ್ಲ ನಮಗೆ. ಯಾಕೆ ಅಂತಂದರೆ ನಮಗೆ ಒಂದು ಚೆಕ್ ಡ್ಯಾಮನ್ನು ನಾವು ಸುಮಾರು ಒಂದು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮಗೊಂದು ಚೆಕ್ ಡ್ಯಾಮ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು ಮುಂದೆ ಅದನ್ನು. ಕಳೆದ ವರ್ಷ ಇಟ್ಟಂಥ ಅಡಿಕೆ ಗಿಡ ಒಂದು 350 ಅಡಿಕೆ ಗಿಡ ಇಟ್ಟಿದ್ದೀವಿ. ಇದರಲ್ಲಿ ಏನು ಗಿಡಗಳಿಗೆ ನೆರಳಾಗಿರಲಿ ಅಂತ ನಾವು ಇದು ಸಡೆ ಅಂತ ಕರಿತೀವಿ ನಾವು ಇದನ್ನು. ಬೇರೆ ಕಡೆ ಬೇರೆ ಬೇರೆ ಅಕ್ಸೆ ಬೇರೆ ಕಡೆ ಈ ಹೆಸರು ಕರಿತಾರೆ, ಸಡೆ ಅಂತ. ಇದು ಮಲ್ಟಿಪಲ್ ಏನಪ್ಪ ಅಂತಂದರೆ, ಒಂದು ಗಿಡಕ್ಕೆ ನೆರಳಾಗಿರುತ್ತೆ, ಎರಡನೇದು ಗಿಡಕ್ಕೆ ಎಲೆ ಹಣ್ಣಾಗಿರ್ತಕ್ಕಂಥ ಎಲೆಗಳು ಉದುರಿ ಗೊಬ್ಬರ ಆಗುತ್ತೆ, ಮೂರನೇ ದನಗಳಿಗೆ ಮೇವಾಗುತ್ತೆ, ನಾಲ್ಕನೇದು ಏನಪ್ಪ ಅಂದರೆ ಸೌದೆ ಆಗುತ್ತೆ. ಹೀಗೆ ಇದನ್ನು ಮಲ್ಟಿಪಲ್ ಆಗಿ ಇದನ್ನು ಕೂಡ ಬಳಸ್ಕೋಬೋದು. ಅಡಿಕೆ ಇನ್ನು ಇದು 6 ತಿಂಗಳು ಅಡಿಕೆ ಗಿಡ. ಇದು 6 ತಿಂಗಳಾಯಿತು ಇಟ್ಟು ನಾವು ಇದನ್ನು ಅಡಿಕೆ ಗಿಡವನ್ನು. 6 ತಿಂಗಳು ಗಿಡ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಇದಕ್ಕೂ ಎಲ್ಲ ನಾವು ಡ್ರಿಪ್ಪನ್ನು ಕೂಡ ಅಳವಡಿಸಿದ್ದೀವಿ. ಜೊತೆಗೆ ಇದ್ರ ಮಧ್ಯದಲ್ಲಿ 2 ಸಾಲನ್ನು ನಮಗೆ ಕೃಷಿ ಇಲಾಖೆಯಿಂದ ತೊಗರಿ ಕೊಟ್ಟಿದ್ದು. ತೊಗರಿ ತುಂಬ ಅದ್ಭುತವಾಗಿ ಬಂದಿದೆ, ನೀವು ನೋಡ್ಬೋದು. ಈ ತೊಗರಿ ನಮಗೆ ಒಂದು ಕಾಳಾಗಿ, ದನಿಗೆ ಮೇವಾಗಿ, ಮತ್ತು ಗೊಬ್ಬರವಾಗಿ, ನೆರಳಾಗಿ ಇದು ಕೂಡ ನಮಗೆ ತುಂಬ ಚೆನ್ನಾಗಿ ನಮಗೆ ಅನುಕೂಲಕ್ಕೆ ಬರ್ತಾ ಇದೆ. ಇದು ತೊಗರಿ ಕೂಡ ಹಾಕಿದ್ದೀವಿ. ಸದ್ಯಕ್ಕೆ ನಾವು ದನಗಳಿಗೆ ಮೇವಾಗಿ ಇದನ್ನು ಬಳಸ್ಕೊತಾ ಇದ್ದೀವಿ. ತೊಗರಿ ಕೂಡ ಸಿಕ್ಕಿದೆ ನಮಗೆ, ಚೆನ್ನಾಗಿದೆ. ತೊಗರಿ ಕೂಡ ಬಂದಿದೆ. ಆಲ್ರೆಡಿ ಕೊಯ್ಲು ಮಾಡಿದ್ದೀರಾ ಸರ್? ಕೊಯ್ಲು ಆಗಿದೆ, ಒಂದು ಕೊಯ್ಲು ಆಗೋಗಿದೆ. ಇದು ನೆಕ್ಸ್ಟ್ ಕೊಯ್ಲನ್ನು ಈಗ ನಾವು ಬಂದಿದೆ, ಅದನ್ನು ಚೆನ್ನಾಗಿರೋದನ್ನು ಬಳಸ್ಕೊಬೋದು. ಮಿಕ್ಕಿದ್ದನ್ನು ನನಗೆ ಮೇವಾಗಿ ಬಳಸ್ಕೊತಾ ಇದ್ದೀವಿ. ಸರ್, ಈಗ ಇಷ್ಟೊಂದು ಸೆಡೆ ಇದೆಯಲ್ಲ ಸರ್, ಅದನ್ನು ಯಾವ ಥರ ಇದು ಮಾಡ್ತಿದ್ದೀರಿ? ಈಗ ಒಂದು ಮನೆಯಲ್ಲಿ ಹಸುಗಳಿದ್ದಾವೆ, 2. ಓಕೆ ಸರ್. ಹಸುಗಳಿಗೆ ನಾವು ಇದನ್ನು ಕೊಯ್ದು ಕತ್ತರಿಸಿ ಇದನ್ನು ಮೇವಿಗೆ ಬಳಸ್ಕೊತಾ ಇದ್ದೀವಿ. ಎರಡನೇದು ಮುಂದಿನ ದಿನಗಳಲ್ಲಿ ಒಂದು 5 ಕುರಿಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ಪ್ಲ್ಯಾನ್ ಇದೆ. ಅದಕ್ಕೆ ನಾವು ಬಳಸ್ಕೊಬೋದು ನಾವು ಇದನ್ನು. ಸಂಪೂರ್ಣವಾಗಿ ಮೇವಿಗೆ, ಇದು ಮೇವಿನ ಒಂದು ಉದ್ದೇಶಕ್ಕೋಸ್ಕರ, ನೆರಳಿನ ಉದ್ದೇಶಕ್ಕೆ, ಗೊಬ್ಬರದ ಉದ್ದೇಶಕ್ಕೋಸ್ಕರ ಇದನ್ನು ಸೆಡೆಯನ್ನು ನಾವು ಬಳಸ್ಕೊಂಡಿದ್ದೀವಿ.